ಹೋಗ್ತೀನಿ ಎಂದಾಗ ಹಡದ ಕರುಳು ಯಪ್ಪ ಸನ್ಯಾಸರಿಯಾಗೂ ನೀ ಸುಡುಗಾಡರ ಶಿವರು ಹೊರಗೆ ಬಾ ಮೊದಲಂತಲಕ್ಕೆ. ಹಂಗ ನಾಗಲಿಂಗಪ್ಪ ತಾಯಿದ ಆಜ್ಞೆ ಆದಂತ ಹೊರಗೆ ಬಿದ್ದ ಗುರುಗಳನ್ನು ಹುಡುಕ್ಬೇಕಂತ. ಎದಕ್ಕಾಗ್ರಿ? ಪರಮಾನಂದವನ್ನ ಪಡಿಬೇಕಂತ. ಮತ್ತೆ ಎದಕ್ಕೆ ಹೊರಟನಪ್ಪ? ಏನು MLA MP ಪ್ರಧಾನಮಂತ್ರಿ CM ಆಗ್ಬೇಕಂತ ಹೊಂಟಾರೇನು? ಇಲ್ಲ. ಆ ಪರಮಾನಂದ ವಸ್ತುವಿನ ಪರಮ ಜ್ಞಾನ ಮಾಡಿಕೊಡುವಂತ ಅಪರೋಕ್ಷ ಜ್ಞಾನಿ ಎಲ್ಲಿದಾನಂತ ಹುಡುಕೋತ ಹೊಂಟ. ಆ ಮಗುವಿನ ಸೌಂದರ್ಯ, ದೇಹದ ಕಾಂತಿ, ಅವನ ತೇಜಸ್ಸು ನೋಡಿದಾಗ ಎಂಥ ಹಿರಿಯರಿಲ್ಲ ಅಂತಿದ್, ಎಂಥ ಮಗಪ್ಪ, ಬಂಗಾರ ಪುತ್ಥಳಿಯಂಗೆ ಬೆರಿತಾನ. ಈ ಭಿಕ್ಷಾ ಬಿಡ್ಕೊಂಡು ತಿರುಗಾಡ್ತಾನಲ್ಲ, ಏನು ಇವನಿಗೆ ಯಾರ ಗತಿ ಇಲ್ಲೇನಂತ ಒಬ್ರು ಹಿರಿಯರಂದ್ರು, ಯಾಕಪ್ಪ ತಮ್ಮನಿ ಎಲ್ಲಿಂದ ಬಂದಿ, ಯಾಕೆ ಬಂದಿ, ಏನು ಒಳ್ಳೆ ನಿನಗೆ ಯಾರು ಆಶ್ರಯ ಇಲ್ಲ ಅಂದ್ರೆ ನಮ್ಮೂರಿಗೆ ಯಾವ್ದಾದ್ರು ಕೂಡ ಒಂದು ಕನ್ಯಾ ನೋಡಿ ನಿನಗೆ ಲಗ್ನ ಮಾಡಿ ಕೊಡ್ತೀವಿ, ಚೆನ್ನಾಗಿ ಆಶ್ರಯ ಮಾಡ್ಲಿಕ್ಕೆ ಒಂದು ಜಾಗ ಕೊಡಿಸ್ತೀವಿ, ನೀವು ಚೆನ್ನಾಗಿ ಏನ್ ಮಾಡಪ್ಪ ಗೃಹಸ್ಥನಾಗು, ಸಂಸಾರಿಯಾಗು ಅಂತ ಅವ್ರು ಹೇಳಿದ್ರು. ಅವ ಹೇಳ್ತಾನ ಸಂಸಾರಿ ಆಗಬಾರದಂತ ನಾ ಹೊಂಟೀನಿ ಅಂದ. ಅಂತ ಸಂಸಾರದ ವ್ಯಾಮೋಹ ಹರಿದು ಒಗೆಯುವಂಥ ಸದ್ಗುರುವಿನ ಹುಡುಕೊಂತ ಹೊಂಟೀನಿ ಅಂದ ಕೂಡಲೇ ಅವ್ರು ಹೇಳಿದ್ರಂತ. ಈಗ ಹಂಗಾರೆ ಅಲ್ಲಿ ಹೋಗಪ್ಪ, ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆ ಬಬಲೇಶ್ವರದ ಪಕ್ಕದ ಹಳ್ಳಿ, ಈ ಕಡೆ ಖತಿಜಾಪುರದ, ಆ ಕಡೆ ಬಬಲೇಶ್ವರದ ಮಧ್ಯದಲ್ಲಿ ಸಾರವಾಡ ಅಂತ ಬರ್ತದ. ಶಿವಯ್ಯ ಸ್ವಾಮಿಗಳು ಹಿರೇಮಠ ಅಂತದಾರ, ಅವರು ಬಲ್ಲವ್, ಅವ್ರ ಕಡೆ ಹೋಗಪ್ಪ, ನಿನಗೆ ಬೇಕಾಗಿದ್ದು ಅವ್ರು ಕೊಡ್ತಾರೆ. ಅಲ್ಲಿಗೆ ಬಂದ. ನೋಡ್ರಿ, ಮತ್ತೆ ಮುತ್ಯ ಪುರಾಣ ಹೇಳಕ್ಕಂತ ಡೊಳಿನ ಪದ ಹಾಡೋದು ಬಿಟ್ಟಂತಂದಿರ, ಹೇಳಂದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ನಾ ಅವ್ರು ಹೇಳಿದ್ದ ಹಾಡನ್ನು ಹಾಡಿ ಮುಗಿಸಿ ಹೇಳಪ್ಪ. ಏನ್ ಹೇಳಕ್ಕಿದ್ರು? ಸಾರವಾಡಕ್ಕೆ ಬಂದ್ರು. ಶಿವಯ್ಯ ಸ್ವಾಮಿಗಳು ಗದ್ಗಿ ಮೇಲೆ ಕೂತ್ಕೊಂಡಿದ್ರು. ಹೋಗಿ ನಮಸ್ಕಾರ ಮಾಡ್ತಾನೆ. ಯಾವ್ರವ್ರಪ್ಪ? ಅಪ್ಪ ನಾನು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ತಲೆಕಟ್ಟು ಅಂತ ಒಂದು ಊರಿದೆ, ಆ ಊರಲ್ಲಿ ನಾನು ಪಂಚಾಳ ವಿಶ್ವಕರ್ಮದ ಮೌನಾಚಾರ್ಯ ನಾಗಲಾಂಬಿಕೆಯ ಮಗ. ನನ್ನ ಹೆಸರು ನಾಗಲಿಂಗಪ್ಪ ಅಂತಿದೆ. ಅದಕ್ಕೆ ನಿಮ್ಮ ಹತ್ರ ನಾನು ಪರಮ ಸುಖ ಸಂತೋಷ ಪರಮಾನಂದದ ಸವಿಯನ್ನ ಸವಿಬೇಕು ಅಂತ ಹೇಳಿ ನಿಮ್ಮ ಕಡೆ ಒಬ್ಬರು ಬೆರಳು ಮಾಡಿ ತೋರಿಸಿದ್ರು. ಅದು ಬಂದೆ, ತಾವು ನನಗೆ ದಯಪಾಲಿಸಬೇಕು. ಅವರು ಹೇಳಿದ್ರು, ನನ್ನ ಬಲ್ಲಿ ಇಂತಿಂತ ವಿದ್ಯಾವಪ್ಪ, ಇದ್ರಾಗ ನಿನಗೆ ಯಾವತ್ತು ಬೇಕು ಬೇಡು ಅಂತಂದ್ರು. ಅವ್ರು ಹೇಳಿದ್ರು, ನನ್ನ ಬಲ್ಲಿ ತರ್ಕಶಾಸ್ತ್ರದ ಇವೇನು ಪ್ರಶ್ನೆ ಉತ್ತರಗಳಿಗೆ ಬಿಡಿಸೋದು, ಅವ್ರಿಗೆ ನಾವು ನಮಗೆ ಅವ್ರು ವಾದ ಮಾಡಿ ಸೋಲಿಸೋದಕ್ಕೆ ತರ್ಕಶಾಸ್ತ್ರ ಅಭ್ಯಾಸ ಬೇಕಾಗ್ತದೆ. ಆ ಬಳಿಕ ಇನ್ನು ಅದು ಅದು ಏನೋ ಮಾಡ್ತಾರಲ್ಲಪ್ಪ, ಮಾಟು ಮದ್ದು ಚೇಡಿ ಚಿಪಾಟಿ, ಆ ಬಳಿಕ ಕೆಲವು ಅಷ್ಟು ಸಿದ್ಧಿಗಳು ಸಹಿತ ಇರ್ತಾವ ಅದ್ರಾಗ. ಇವ ಅಂದ, ಇವೆಲ್ಲ ಅದು ಆನಂದದ ವಿದ್ಯೆಗಳು ಅಲ್ಲಂದ. ಇವೆಲ್ಲ ಆನಂದದ ವಿದ್ಯೆ ಅಲ್ಲ. ಜೀವಿಗಳಿಗೆ ಕಷ್ಟಕ್ಕೆ ಕರೆದೊಯ್ತಕ್ಕಂಥವು, ಕಷ್ಟಕ್ಕೆ ಗುರಿ ಮಾಡತಕ್ಕಂಥವು, ಇವಕ್ಕೆ ಪುನರಪಿ ಜನನಂ ಪುನರಪಿ ಮರಣಕ್ಕೆ ಬೀಜವಾಗಿರತಕ್ಕಂಥ ವಿದ್ಯೆನೇ ವಿನಃ. ಆದರೆ ಜನನ ಮರಣದ ಬಾಧೆಯನ್ನು ತಪ್ಪಿಸುವ ವಿದ್ಯೆ ಇದು ಅಲ್ಲ. ನನಗೆ ಬೇಕಾಗಿದ್ದು ಅದು ಅಂತ ಹೇಳ್ದ. ಅದು ಅಂತ ಹೇಳ್ದ. ಅವರಂದ್ರು, ತಮ್ಮ ಆ ವಿದ್ಯೆ ನನ್ನ ಕಡೆ ಇಲ್ಲಪ್ಪ, ನೀವು ಮುಂದಕ್ಕೆ ಹೋಗ. ಅದೇ ರಾಯಚೂರು ಜಿಲ್ಲೆ ಸಿಂಧನೂರ ಅಲ್ಲ, ಲಿಂಗಸೂರು ತಾಲೂಕಿನೊಳಗೆ ಒಂದು ಹಳ್ಳಿ. ಆ ಹಳ್ಳಿಯೊಳಗೆ ನಿರುಪಾದೀಶ್ವರರು ಅಂತ ಪರಮಜ್ಞಾನಿಗಳು, ವೇದಾಂತಾಚಾರ್ಯರು. ಅವ್ರ ಕಡೆ ಹೋಗ್ತಾನೆ. ಹೋದಾಗ ಅವರು ಮಠದಲ್ಲಿಲ್ಲ, ಕುದುರೆ ತಗೊಂಡು ಯಾವ ಕಡೆ ಭಿಕ್ಷಾಕ್ ಹೋಗಿದ್ರಂತ, ದಾಸೋಹಕ್ಕಾಗಿ. ಶಿಷ್ಯರು ಹೇಳಿದ್ರಂತ. ಅವಾಗ ಅವರು ಗುರುಗಳು ಬರೋತನಕ್ಕೆ ಏನ್ ಮಾಡೋದು ಅಂತ ವಿಚಾರ ಮಾಡಿದ್ದಾನೆ. ನಾ ಬಹಳ ದೂರ್ಲಿಂದ ಬಂದಾವ, ನಾನು ಕುರ್ತಾ ಹಿಡಿಬೇಕಲ್ಲ ಅಂತೇಳಿ ಮಠದ ಆವರಣದ ಕುದುರೆ ತಗೊಂಡು ಗುರುಗಳು ಬರತಕ್ಕಂಥ ದಾರ್ಯಾಗ ಒಂದು ಕುತ್ತಿಗೆ ಬರೋಬ್ಬರಿ ನೆಲ ಹಡ್ಡಿ ಅದರ ಕುತ್ಕೊಂಡು ತನ್ನ ಕೈಲಿ ತಾನೇ ಮಣ್ಣು ಹಾಕೊಂಡು ಮುಸ್ಕೊಂಡು ಕೂತಂತ. ಗುರುಗಳು ಕುದುರೆ ತಗೊಂಡು ಬಂದ್ರು. ಸಾಯಂಕಾಲ ನಸ್ಕತ್ಲೆ ಆಗಿತ್ತು.
ಈ ಕಡೆ ಬಹಳ ಕತ್ತಲೂ ಇಲ್ಲ, ಬಹಳ ಬೆಳಕು ಇಲ್ಲ. ಇವ್ರು ಹೇಳ್ತಾರೆ, ನಸಗತ್ತಲೆಯೊಳಗ ಬಿದ್ದಿರುವಂತ ಹಗ್ಗು, ಅದರ ಭಾವ ಏನಾಗ್ಯದಪ್ಪ ನಮಗೆ? ಹಾವಿನ ಭಾವ ಆಗ್ಯದ. ನಿಜವಾಗಿ ಅದು ಹಾವೇನ್ ಅಲ್ಲ. ಆ ಹಾವು ಹಕ್ಕಿನ ಆ ಭ್ರಮ, ಆ ಅಡ್ಡಗೋಡೆ ತೆಗಿಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಪ್ಪ? ಬೆಳಕಬೇಕು. ಬೆಳಕಿದ್ದಾಗ ಆ ನಿಜವಾಗಿರತಕ್ಕಂಥ ವಸ್ತು ಜ್ಞಾನ ಆಯಿತು ಅಂದ್ರೆ, ಅಪ್ಪ ಏನು ಅಂಜಿದ್ನಲ್ಲೋ ಮಾರಾಯ, ಹಾವು ಅಲ್ಲದಿದು ಹಗ್ಗ ಅಂತ ಸಂತೋಷ ಆಗುತ್ತದೆ, ಸಂತೋಷ ಆಗ್ತದೆ. ಹಂಗಾಗಿ ಗುರುಗಳು ಬಂದ್ರು, ಅವನ್ ಕುದುರೆ ನೋಡಿದ ಹೆದರ್ತೊಮ್ಮೆ. ಹಾದ್ಯಾಗ ಕುತ್ತಿಗೆ ಮಟ್ಟ ಕೂತ್ಕೊಂಡಿದ್ದ, ಕುದುರೆ ಹಿಂದಕ್ಕೆ ಸರಿತು, ಜಬರ್ಲಿ ಹೊಡೆದ್ರು, ಮುಂದಕ್ಕೆ ಹೋಗ್ಬೋದು ಊಟ. ಕಡೆ ನೋಡಿದ್ರೆ ಏನೈತಿ ಅಂತನ್ನುವಾಗ ಮನುಷ್ಯ ಮಣ್ಣಾ ಕೂತಾನ. ಯಾರೋ ನೀನು ಅಂತ ಕೇಳಿದ್ರು. ಯಪ್ಪ ನಾ ಹಿಂಗ್ರಿ. ಅಲ್ಲ ಹಿಂಗೆ ಕೂತ್ಕೊಂಡಿದಿ ಅಂದ ಕೂಡಲೇ ಅವ್ರು ಹೇಳಿದ್ರಂತ, ಜನ್ಮ ಜನ್ಮಾಂತರದಲ್ಲಿ ಆವರಿಸಿಕೊಂಡಂಥ ಮಾಯಾ ಅಜ್ಞಾನ ಅದು ಇಲ್ಲಿ ತನಕ ಬಂದೈತಿಪ್ಪ, ಕುದಿಗೆ ತನಕ ಬಂದೈತಿ ಸಂಸಾರದ ಭಾರ. ಅದಕ್ಕೆ ಇದನ್ನ ಕೆಳಗ ತೆಗಿತಿ ಅಂದ್ರೆ ಮ್ಯಾಲ ಬರ್ತೀನಿ, ಇಲ್ಲ ಅಂದ್ರೆ ಇದ್ರಾಗ ಮುಸ್ಕೊಂಡು ಸಾಯ್ತೀನಿ ಅಂತ. ಗುರು ಅಂದ್ರು, ಪಕ್ಕ ಹಣ್ಣಿಗೆ ಬಂದದ ಕಾಯಿ ಅಂದ್ರು. ಗೊತ್ತಾದವರಿಗೆ ಗುರುತಾದು ಕುದುರೆ ಬೇಗಿನ ಕೆಳಗಿಳಿದು ಶಿಷ್ಯರನ್ನು ಕರೆಸಿ ಮಣ್ಣೆಲ್ಲ ತೆಗೆದು ಕರ್ಕೊಂಡು ಮಟ್ಲಾಗ ಹೋದ್ರು. ಹೋದ ಬಳಿಕ ನಿನಗೇನು ಬೇಕಪ್ಪ ಅಂತಂದ್ರು. ಅವ ಹೇಳ್ತಾನೆ, ಏನು ಹೇಳ್ತಾನಂದ್ರೆ, ಮೊದಲೇ ನನ್ನ ಪ್ರಶ್ನೆ ಮನುಷ್ಯತ್ವ, ಎರಡನೇದು ಮುಮುಕ್ಷತ್ವ, ಮೂರನೇದು ನಿಮ್ಮ ಸಾನ್ನಿಧ್ಯ. ಯಾಕೆ ಇದು ಮನುಷ್ಯ ದೇಹದಿಂದ ಮಾತ್ರ ಕಂಡ್ರೆ ಮನುಷ್ಯನಲ್ಲ, ಮನುಷ್ಯತ್ವ ಅನ್ನೋದನ್ನ ಪರಿಪೂರ್ಣವಾಗಿ ನಮ್ಮ ಹತ್ರ ಬರ್ಬೇಕಾಗ್ತೈತಿ. ಅದಕ್ಕೆ ಮೊದಲ ನಾನು ಮನುಷ್ಯನೋ ಪ್ರಾಣಿಯೋ ಇದರ ಬಗ್ಗೆ ನನಗೆ ನಿಖರವಾಗಿರತಕ್ಕಂಥ ಬೆಳಕನ್ನು ನೀಡಿ ಮೋಕ್ಷದ ಸಾಧನೆಗೆ ಏನ್ ಬೇಕಾಗಿದೆ ಆ ಸಲಹೆಗಳನ್ನು, ಸಾಧನ ರೂಪವನ್ನು, ಷಟ ಸಂಪತ್ತಿಗಳು ಅಂತ. ಹೌದಲ್ಲ ಮುದುಕ? ಸುಮ್ ತಲೆ ಹಾಕ್ಬಿಡೋ ಮಾರಾಯ. ಷಟ್ ಸಂಪತ್ತಿಗಳು ಏನಪ್ಪ? ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತಿಕ್ಷೆ. ಇವುಗಳನ್ನ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆ ಗುರುಗಳು ಅವನಿಗೆ ಹೇಳ್ತಾರೆ. ಅಪ್ಪ, ನಿನಗೆ ಒಳ್ಳೆಯ ಗುರುಗಳ ಆಶೀರ್ವಾದ ಇದೆ. ನೀನು ಗರ್ಭದಲ್ಲಿದ್ದಾಗ ನನ್ನ ದೇವಿ ಪುರಾಣವನ್ನು ರಚಿಸಿದಂಥ, ದೇವಿ ಮಹಾತ್ಮೆಯನ್ನು ಬರೆದಂಥ ಗುರು ಚಿದಾನಂದ ಅವಧೂತರು ನಿಮ್ಮನಿಗೆ ಆಗಮಿಸಿ ಯೋಗಾಯೋಗವಾಗಿ ಬಂದು ನಿಮ್ಮ ತಾಯಿ ತಂದಿಗಳಿಗೆ 2 ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಗುರುಗಳು ಹೇಳ್ತಾರೆ ನೋಡಿ, ಅವು ಯಾವುವು ಅಂತಂದ್ರೆ, ಒಂದು ದೇವಿ ಮಹಾತ್ಮೆ, ಎರಡನೇದು ಜ್ಞಾನ ಸಿಂಧು. ಆ ದೇವಿ ಮಹಾತ್ಮೆ ಮತ್ತು ಜ್ಞಾನ ಸಿಂಧುಗಳ ಪಾರಾಯಣ, ಅಧ್ಯಯನ, ಸ್ವಾಧ್ಯಾಯನದೊಳಗೆ ನೀ ಹುಟ್ಟಿದಿ. ಗರ್ಭದೊಳಗಿದ್ದಾಗನ ಜ್ಞಾನ ಸಿಂಧು ಕೇಳಿದಿ, ದೇವಿ ಪುರಾಣ ಪಾರಾಯಣ ಮಾಡಿದ್ರೆ ನಿಮ್ಮ ತಾಯಿ ತಂದೆಗಳು ಅಂತಪ್ಪ ಸತ್ವಪೂರ್ಣವಾಗಿರತಕ್ಕಂಥ ಪುಣ್ಯದ ಫಲದಿಂದ ನೀ ಈ ರೀತಿಯಾಗಿ ಬಂದಿದ್ದಿ. ಇದನ್ನ ಎನ್ಯರ ಬಾಯಿಯೊಳಗೆ ಇಂಥ ಶಬ್ದಗಳು ಬರುವುದಿಲ್ಲ. ಗುರುಗಳ ಬಳಿ ಬಂದ ಬಳಿಕ ನನ್ನ ಮಗನ ನೌಕರಿ 2 ಸಲ ಫೇಲ್ ಆಗಿದ್ರಿ, ಈ ಸಲ ಆಗಂಗೆ ಮಾಡಿ ಅನ್ನೋರ. ಆ ಬಳಿಕ 3-4 ಬೋರ್ ಹಾಕಿನ್ರಿ, ಮುತ್ತೆ ನೀರು ಆಗುವಲ್ಲು, ನೀರು ಹೇಳಂಗೆ ಮಾಡ್ರಿ ಅಂತ. ಆದರೆ ಮನುಷ್ಯತ್ವ, ಮುಮುಕ್ಷತ್ವ, ಸಾನ್ನಿಧ್ಯ ಬೇಡವ್ರು ಯಾರಿಲ್ಲ. ಅವಾಗ ಅವಂತಾನ ಬರೋಬ್ಬರಿ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಮಾಡಿದ್ರು. ಆ ಪರಮಾನಂದ ಅವ ಕಂಡ ಅಂಥೇಳಿ ಜಗತ್ತಿನೊಳಗೆ ಸಮಗಾರ ಭೀಮವನ ಮಲೆ ಹಾಲನ್ನು ಕುಡಿದು ತನ್ನ ಜ್ವರಗಳನ್ನು ಕಡಿಮೆ ಮಾಡಿಕೊಂಡ ಅಂತ ಅವನ ಲೀಲಿಯೊಳಗೆ ಬರ್ತದೆ. ಅದಕ್ಕೆ ಆನಂದ ಮತ್ತೊಮ್ಮೆ ಆನಂದ ಕಡೆ ಎಳ್ಲಿಕ್ಕೆ ಹಚ್ಚದ, ಪರಮಾನಂದ ತುಪ್ಪ ಆಯಿತು ಅಂದ್ರೆ ಹಾಲ್ದಾಗ ಎಂದು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಬಹಳ ಸಮಯವನ್ನು ತಗೊಳ್ಳಾರ್ದನೆ 4 ಮಾತುಗಳು. ನಮಗೇನಪ್ಪ ಮೌಷಿದೇಶ್ವರ
ಬಸವಾದಿ ಪ್ರಮಥರು ಸಿದ್ಧಾರೂಢಾದಿ ಮಹಾಸ್ವಾಮಿಗಳು ಏನದನ್ನು ಆಶೀರ್ವಾದ ಮಾಡಿದ್ದಾರೆ. ಒಂದು ಆನಂದದ ಬಗ್ಗೆ, ಒಂದು ಪರಮಾನಂದ ಬಗ್ಗೆ ಒಂದು 4 ಮಾತನ್ನೇ ಹೇಳಿ ಇನ್ನು ಮೇಲೆ ಒಂದು ಗೀತೆ. ಕುಂಬಾರಗೌಡರು ಒಂದು ಹಾಡು ಕೇಳ್ಕೊಂಡಾರೆ. ಇವರು ತಾವೆಲ್ಲ ಕೇಳಿದ್ದೆ ಹಾಡದ, ಆದರೂ ಕೂಡ ಅವ್ರು ಅಪೇಕ್ಷೆ ಪಟ್ಟಾರೆ ಅಂತಂದ್ರೆ ರೊಕ್ಕ ಕೊಟ್ಟು ಬಳಕ ಅದನ್ನು ಬಿಡಕ್ಕೆ ಬರಲ್ಲ. ಅದನ್ನೊಂದು 2 ನುಡಿಯನ್ನು ಹಾಡಿ ಆನಂದದವ್ರ ಕಡೆ ಸಮಯ ಕೊಡೋಣ. ಅವರು ಮತ್ತೆ ಯಾವ ಪ್ರಮಾಣಗಳನ್ನು ಕೊಟ್ಟು ಆನಂದದ ವಿಷಯವನ್ನು ಹೇಳ್ತಾರೆ, ನಾವು ನೀವೆಲ್ಲ ಕೇಳೋಣ. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದಂಥ ನಮ್ಮ ಹುಯ್ಯಾರ ಗ್ರಾಮದ ಕಾಶಿನಾಥ್ ಬಾರಾಮತಿಯವರು, ಸೊನೆಯಾಳದ ಹನುಮಂತರೇಗೌಡರು ಮತ್ತು ನಾವು ಅಂದ್ರೆ ಅವನಿಗೆ ಪಂಚಪ್ರಾಣ. 100 ಕಿಲೋಮೀಟರ್ ನಾವು ಹಾಡಕ್ಕೆ ಬಂದೀವಿ ಅಂತಂದ್ರೆ ಗಾಡಿ ತಗೊಂಡು ಅಲ್ಲಿಗೆ ಬಂದು ಹಾಡಿ ಕೇಳಿ ಇಬ್ಬರಿಗೆ ಸನ್ಮಾನ ಮಾಡಿ ಬರುವಂಥ ವ್ಯಕ್ತಿ. ಈಗಲೂ ಇವತ್ತು ಕೂಡ ಅವ್ರ ಚಿಕ್ಕಪ್ಪನ ಮಗ ಹೇಳಿದ್ರಂತ ಅಪ್ಪವ್ರು ಬಂದಾರ ಗಾಗರಿ ಕೇಳಕ್ಕಂತಂದಾಗ